ಬಸ್ ದುರಂತದಲ್ಲಿ 19 ಜನ ಸಜೀವವಾಗಿ ದಹನವಾದರು. ಆಂಧ್ರ ದುರಂತದ ಬಳಿಕ ಈಗ ಆರ್ಟಿಒ ಇವಾಗಲಾದ್ರೂ ಎಚ್ಚೆತ್ತುಕೊಂಡಿದ್ಯಾ? ರಿಪಬ್ಲಿಕ್ ಕನ್ನಡದಲ್ಲಿ ಡೇಂಜರ್ ಬಸ್ ನ ರಿಯಾಲಿಟಿ ಚೆಕ್. ಇಂಥದ್ದೊಂದು ಬಹಳ ದೊಡ್ಡ ದುರಂತ ನಡೆದ ನಂತರದಲ್ಲಿ ಎಚ್ಚೆತ್ತುಕೊಳ್ಬೇಕಾಗಿರುವಂತಹ ಅಧಿಕಾರಿಗಳು ಇವಾಗಲಾದ್ರೂ ಎಚ್ಚೆತ್ತುಕೊಂಡಿದ್ದಾರಾ? ಆರ್ಟಿಒ ದುರಂತದ ಬಳಿಕ ಆದ್ರೂ ಎಚ್ಚೆತ್ತುಕೊಂಡಿದ್ಯಾ? ಬಸ್ಸಲ್ಲಿ ಏನ್ ಸಾಗಿಸ್ತಾ ಇದ್ದಾರೆ, ಯಾವ ರೀತಿಯಾಗಿದೆ, ಬೆಂಕಿ ಹತ್ಕೊಳ್ಳುವಂತಹ ನಿಟ್ಟಿನಲ್ಲಿ ಏನೆಲ್ಲ ಇದೆ, ಬೆಂಕಿಯನ್ನು ಆರಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಸೇಫ್ಟಿ ಮೆಜರ್ಸ್ ಇದೆ, ಪ್ರಿಕಾಷನ್ಸ್ ಏನೇನಿದೆ, ಇದೆಲ್ಲವನ್ನೂ ಕೂಡ ಹಾಗಾದ್ರೆ ಆರ್ಟಿಒ ಅಧಿಕಾರಿಗಳು ಗಮನಿಸಿದ್ದಾರಾ ಅನ್ನೋ ಪ್ರಶ್ನೆ. ರಿಯಾಲಿಟಿ ಚೆಕ್ ಅನ್ನ ನಡೆಸಿದ್ವಿ. ಈ ಡೇಂಜರ್ ಬಸ್ಗಳಿದೆಯಲ್ಲ, ಯಾವ ರೀತಿಯಾಗಿದೆ ಖಾಸಗಿ ಬಸ್ಗಳು ಅನ್ನುವಂತಹ ಪರಿಸ್ಥಿತಿ. ಖಾಸಗಿ ಬಸ್ಗಳಲ್ಲಿ ಆರ್ಟಿಒ ಈಗ ಚೆಕಿಂಗ್ ಅನ್ನ ಕೂಡ ನಡೆಸ್ತಾ ಇದೆ. ದುರಂತ ನಡೆದ ನಂತರದಲ್ಲಿ ಬೆಂಗಳೂರಿನಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಈಗ ಚೆಕಿಂಗ್ ಆರಂಭಿಸಿದ್ದಾರೆ. ಮಲ್ಲೇಶ್ವರದಲ್ಲಿ ಆರ್ಟಿಒ ಅಧಿಕಾರಿಗಳು ಬಸ್ಗಳ ಪರಿಶೀಲನೆಯನ್ನ ಮಾಡೋದ್ರಲ್ಲಿ ತೊಡಗಿದ್ದಾರೆ. ಖಾಸಗಿ ಬಸ್ಗಳಲ್ಲಿ ಈ ಗೂಡ್ಸ್ ಸಾಮಗ್ರಿಗಳನ್ನ ತುಂಬಲಾಗಿತ್ತು, ಅದನ್ನ ತೆರವುಗೊಳಿಸಿದ್ದಾರೆ. ಖಾಸಗಿ ಬಸ್ಗಳಲ್ಲಿ ಲೆಕ್ಕಕ್ಕಿಂತ ಹೆಚ್ಚು ಗೂಡ್ಸ್ಗಳನ್ನ ತುಂಬುತ್ತಾರೆ, ಲಗೇಜ್ಗಳೇ ಹೆಚ್ಚಿರುತ್ತೆ. ಬೆಂಕಿ ಹತ್ಕೊಳ್ಳೋದಕ್ಕೆ ಈ ಕರ್ನೂಲ್ ದುರಂತದಲ್ಲಿ ಅದು ಒಂದು ಕಾರಣ ಅನ್ನುವಂತಹ ವಿಚಾರ. ಅದರ ನಂತರದಲ್ಲಿ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಚಾಲಕರ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸ್ಥಳದಲ್ಲೇ ದಂಡ ಹಾಕಿದ್ದಾರೆ. ಫೈರ್ ಸೇಫ್ಟಿ ಇಲ್ಲದಂತ ವಾಹನಗಳಿಗೂ ಕೂಡ ಸ್ಥಳದಲ್ಲೇ ಫೈನ್ ಹಾಕುವಂತ ಕೆಲಸಗಳು ಕೂಡ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರ ಮಾಡಿತು. ಅದರ ಜೊತೆಯಲ್ಲಿ ರಿಯಾಲಿಟಿ ಚೆಕ್ ಕೂಡ ನಡೆಸಿದ್ವಿ. ಎಲ್ಲೆಲ್ಲಿ ಖಾಸಗಿ ಬಸ್ಗಳ ಅವಾಂತರ ಪರಿಸ್ಥಿತಿಗಳು ಯಾವ ರೀತಿ ಆಗಿದೆ ಅನ್ನೋದನ್ನ ತೋರಿಸಿದ್ವಿ. ಅದರ ನಂತರ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಒಂದಷ್ಟು ಕಡೆಗಳಲ್ಲಿ ಈ ಚೆಕಿಂಗ್ ಕಾರ್ಯ ನಡೀತಾ ಇದೆ. ಇದೇ ರೀತಿ ಚೆಕಿಂಗ್ ಕಾರ್ಯ ಮುಂದುವರೆದ್ರೆ ಬಹಳ ಉತ್ತಮ. ಯಾಕಂದ್ರೆ ಅನೇಕರು ಲೈಸೆನ್ಸ್ ಇಲ್ಲದೇನೆ ವಾಹನ ಚಲಾವಣೆ ಮಾಡ್ತಾ ಇರೋದು ಕೂಡ ಈ ಸಂದರ್ಭದಲ್ಲಿ ಗಮನಕ್ಕೆ ಬಂದಿದೆ. ಕರ್ನೂಲ್ ಬಸ್ ದುರಂತದ ನಂತರ ಆರ್ಟಿಒ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ನಾನು ಇವಾಗ ಮಲ್ಲೇಶ್ವರಂನಲ್ಲಿದ್ದೀನಿ. ಮಲ್ಲೇಶ್ವರಂನಲ್ಲಿ ಬರ್ತಾ ಇರುವಂತಹ ಎಲ್ಲಾ ಖಾಸಗಿ ಬಸ್ಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಫೈರ್ ಸೇಫ್ಟಿ ಇಲ್ಲದ ವಾಹನಗಳನ್ನ ಈಗಾಗಲೇ ಆರ್ಟಿಒ ಅಧಿಕಾರಿಗಳು ಪರೀಕ್ಷೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಫೈರ್ ಸೇಫ್ಟಿ ಇಲ್ಲದ ವಾಹನಗಳನ್ನ ತಡೆದು ಬಾಕ್ಸ್ಗಳಲ್ಲಿ ಏನಾದರೂ ಇದೆಯಾ ಅಂದ್ರೆ ಡಿಕ್ಕಿ ಒಳಗಡೆ ಕೆಲವೊಂದಿಷ್ಟು ಬಾಕ್ಸ್ಗಳನ್ನ ತುಂಬಿದ್ರು. ಆ ಖಾಸಗಿ ಬಸ್ಗಳಲ್ಲಿ ಇರುವಂತಹ ಬಾಕ್ಸ್ಗಳು ಅವುಗಳನ್ನು ಕೂಡ ತೆರವು ಮಾಡುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಸ್ಥಳದಲ್ಲೇ ಅಂತ ವಾಹನಗಳನ್ನ ಗುರುತಿಸಿ ಅವುಗಳಿಗೆ ದಂಡ ವಿಧಿಸುವ ಕೆಲಸವನ್ನ ಆರ್ಟಿಒ ಅಧಿಕಾರಿಗಳು ಈಗಾಗಲೇ ಮಾಡ್ತಾ ಇದ್ದಾರೆ. ಎಚ್ಚೆತ್ತುಕೊಂಡಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಮತ್ತೆ ಆದರೂ ಕೂಡ ಇಂಥ ದುರಂತ ಆದರೂ ಕೂಡ ಖಾಸಗಿ ಬಸ್ಗಳಲ್ಲಿ ಪ್ಯಾಸೆಂಜರ್ ಹೋಗುವಂತ ಬಸ್ಗಳಲ್ಲಿ ಬಾಕ್ಸ್ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಚೀಲಗಳನ್ನ ಮೂಟೆಗಳನ್ನ ತುಂಬುತ್ತಾ ಇದ್ದಾರೆ. ಇದು ವಿರುದ್ಧವಾಗಿರೋದು, ಕಾನೂನಿಗೆ ವಿರುದ್ಧವಾಗಿರೋದು. ಇಂಥ ಆರ್ಟಿಒ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾ ಇರುವಂತಹ ಬಸ್ ಮಾಲೀಕರಿಗೆ ಈಗಾಗಲೇ ಕಡಿವಾಣವನ್ನ ಹಾಕ್ತಾ ಇದ್ದಾರೆ. ಸ್ಥಳದಲ್ಲೇ ಅಂತ ವಾಹನಗಳನ್ನ ಗುರುತಿಸಿ ಅವರಿಗೆ ಫೈನ್ ಅನ್ನ ಹಾಕುವಂತ ಕೆಲಸವನ್ನ ಆರ್ಟಿಒ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ ನೀವು ನೋಡ್ತಾ ಇರಬಹುದು, ಆರ್ಟಿಒ ಅಧಿಕಾರಿಗಳು ಈಗಾಗಲೇ ಅಂತ ಬಸ್ಗಳನ್ನ ಗುರುತಿಸಿ ಅವರಿಗೆ ಸ್ಥಳದಲ್ಲೇ ದಂಡವನ್ನ ವಿಧಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಪ್ರಸಾದ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕರ್ನೂಲ್ ಬಸ್ ದುರಂತದಲ್ಲಿ 19 ಜನ ಸಜೀವವಾಗಿ ದಹನವಾದರು. ಆಂಧ್ರ ದುರಂತದ ಬಳಿಕ ಈಗ ಆರ್ಟಿಒ ಇವಾಗಲಾದ್ರೂ ಎಚ್ಚೆತ್ತುಕೊಂಡಿದ್ಯಾ? ರಿಪಬ್ಲಿಕ್ ಕನ್ನಡದಲ್ಲಿ ಡೇಂಜರ್ ಬಸ್ ನ ರಿಯಾಲಿಟಿ ಚೆಕ್. ಇಂಥದ್ದೊಂದು ಬಹಳ ದೊಡ್ಡ ದುರಂತ ನಡೆದ ನಂತರದಲ್ಲಿ ಎಚ್ಚೆತ್ತುಕೊಳ್ಬೇಕಾಗಿರುವಂತಹ ಅಧಿಕಾರಿಗಳು ಇವಾಗಲಾದ್ರೂ ಎಚ್ಚೆತ್ತುಕೊಂಡಿದ್ದಾರಾ? ಆರ್ಟಿಒ ದುರಂತದ ಬಳಿಕ ಆದ್ರೂ ಎಚ್ಚೆತ್ತುಕೊಂಡಿದ್ಯಾ? ಬಸ್ಸಲ್ಲಿ ಏನ್ ಸಾಗಿಸ್ತಾ ಇದ್ದಾರೆ, ಯಾವ ರೀತಿಯಾಗಿದೆ, ಬೆಂಕಿ ಹತ್ಕೊಳ್ಳುವಂತಹ ನಿಟ್ಟಿನಲ್ಲಿ ಏನೆಲ್ಲ ಇದೆ, ಬೆಂಕಿಯನ್ನು ಆರಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಸೇಫ್ಟಿ ಮೆಜರ್ಸ್ ಇದೆ, ಪ್ರಿಕಾಷನ್ಸ್ ಏನೇನಿದೆ, ಇದೆಲ್ಲವನ್ನೂ ಕೂಡ ಹಾಗಾದ್ರೆ ಆರ್ಟಿಒ ಅಧಿಕಾರಿಗಳು ಗಮನಿಸಿದ್ದಾರಾ ಅನ್ನೋ ಪ್ರಶ್ನೆ. ರಿಯಾಲಿಟಿ ಚೆಕ್ ಅನ್ನ ನಡೆಸಿದ್ವಿ. ಈ ಡೇಂಜರ್ ಬಸ್ಗಳಿದೆಯಲ್ಲ, ಯಾವ ರೀತಿಯಾಗಿದೆ ಖಾಸಗಿ ಬಸ್ಗಳು ಅನ್ನುವಂತಹ ಪರಿಸ್ಥಿತಿ. ಖಾಸಗಿ ಬಸ್ಗಳಲ್ಲಿ ಆರ್ಟಿಒ ಈಗ ಚೆಕಿಂಗ್ ಅನ್ನ ಕೂಡ ನಡೆಸ್ತಾ ಇದೆ. ದುರಂತ ನಡೆದ ನಂತರದಲ್ಲಿ ಬೆಂಗಳೂರಿನಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಈಗ ಚೆಕಿಂಗ್ ಆರಂಭಿಸಿದ್ದಾರೆ. ಮಲ್ಲೇಶ್ವರದಲ್ಲಿ ಆರ್ಟಿಒ ಅಧಿಕಾರಿಗಳು ಬಸ್ಗಳ ಪರಿಶೀಲನೆಯನ್ನ ಮಾಡೋದ್ರಲ್ಲಿ ತೊಡಗಿದ್ದಾರೆ. ಖಾಸಗಿ ಬಸ್ಗಳಲ್ಲಿ ಈ ಗೂಡ್ಸ್ ಸಾಮಗ್ರಿಗಳನ್ನ ತುಂಬಲಾಗಿತ್ತು, ಅದನ್ನ ತೆರವುಗೊಳಿಸಿದ್ದಾರೆ. ಖಾಸಗಿ ಬಸ್ಗಳಲ್ಲಿ ಲೆಕ್ಕಕ್ಕಿಂತ ಹೆಚ್ಚು ಗೂಡ್ಸ್ಗಳನ್ನ ತುಂಬುತ್ತಾರೆ, ಲಗೇಜ್ಗಳೇ ಹೆಚ್ಚಿರುತ್ತೆ. ಬೆಂಕಿ ಹತ್ಕೊಳ್ಳೋದಕ್ಕೆ
ಈ ಕರ್ನೂಲ್ ದುರಂತದಲ್ಲಿ ಅದು ಒಂದು ಕಾರಣ ಅನ್ನುವಂತಹ ವಿಚಾರ. ಅದರ ನಂತರದಲ್ಲಿ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಚಾಲಕರ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸ್ಥಳದಲ್ಲೇ ದಂಡ ಹಾಕಿದ್ದಾರೆ. ಫೈರ್ ಸೇಫ್ಟಿ ಇಲ್ಲದಂತ ವಾಹನಗಳಿಗೂ ಕೂಡ ಸ್ಥಳದಲ್ಲೇ ಫೈನ್ ಹಾಕುವಂತ ಕೆಲಸಗಳು ಕೂಡ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರ ಮಾಡ್ತು. ಅದರ ಜೊತೆಯಲ್ಲಿ ರಿಯಾಲಿಟಿ ಚೆಕ್ ಕೂಡ ನಡೆಸಿದ್ವಿ. ಎಲ್ಲೆಲ್ಲಿ ಖಾಸಗಿ ಬಸ್ಗಳ ಅವಾಂತರ ಪರಿಸ್ಥಿತಿಗಳು ಯಾವ ರೀತಿ ಆಗಿದೆ ಅನ್ನೋದನ್ನ ತೋರಿಸಿದ್ವಿ. ಅದರ ನಂತರ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಒಂದಷ್ಟು ಕಡೆಗಳಲ್ಲಿ ಈ ಚೆಕಿಂಗ್ ಕಾರ್ಯ ನಡೀತಾ ಇದೆ. ಇದೇ ರೀತಿ ಚೆಕಿಂಗ್ ಕಾರ್ಯ ಮುಂದುವರೆದ್ರೆ ಬಹಳ ಉತ್ತಮ. ಯಾಕಂದ್ರೆ ಅನೇಕರು ಲೈಸೆನ್ಸ್ ಇಲ್ಲದೇನೆ ವಾಹನ ಚಲಾವಣೆ ಮಾಡ್ತಾ ಇರೋದು ಕೂಡ ಈ ಸಂದರ್ಭದಲ್ಲಿ ಗಮನಕ್ಕೆ ಬಂದಿದೆ. ಕರ್ನೂಲ್ ಬಸ್ ದುರಂತದ ನಂತರ ಆರ್ಟಿಒ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ನಾನು ಇವಾಗ ಮಲ್ಲೇಶ್ವರಂನಲ್ಲಿದ್ದೀನಿ. ಮಲ್ಲೇಶ್ವರಂನಲ್ಲಿ ಬರ್ತಾ ಇರುವಂತಹ ಎಲ್ಲಾ ಖಾಸಗಿ ಬಸ್ಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಫೈರ್ ಸೇಫ್ಟಿ ಇಲ್ಲದ ವಾಹನಗಳನ್ನ ಈಗಾಗಲೇ ಆರ್ಟಿಒ ಅಧಿಕಾರಿಗಳು ಪರೀಕ್ಷೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಫೈರ್ ಸೇಫ್ಟಿ ಇಲ್ಲದ ವಾಹನಗಳನ್ನ ತಡೆದು ಬಾಕ್ಸ್ಗಳಲ್ಲಿ ಏನಾದರೂ ಇದೆಯಾ ಅಂದ್ರೆ ಡಿಕ್ಕಿ ಒಳಗಡೆ ಕೆಲವೊಂದಿಷ್ಟು ಬಾಕ್ಸ್ಗಳನ್ನ ತುಂಬಿದ್ರು. ಆ ಖಾಸಗಿ ಬಸ್ಗಳಲ್ಲಿ ಇರುವಂತಹ ಬಾಕ್ಸ್ಗಳು ಅವುಗಳನ್ನು ಕೂಡ ತೆರವು ಮಾಡುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಸ್ಥಳದಲ್ಲೇ ಅಂತ ವಾಹನಗಳನ್ನ ಗುರುತಿಸಿ ಅವುಗಳಿಗೆ ದಂಡ ವಿಧಿಸುವ ಕೆಲಸವನ್ನ ಆರ್ಟಿಒ ಅಧಿಕಾರಿಗಳು ಈಗಾಗಲೇ ಮಾಡ್ತಾ ಇದ್ದಾರೆ. ಎಚ್ಚೆತ್ತುಕೊಂಡಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಮತ್ತೆ ಆದರೂ ಕೂಡ ಇಂಥ ದುರಂತ ಆದರೂ ಕೂಡ ಖಾಸಗಿ ಬಸ್ಗಳಲ್ಲಿ ಪ್ಯಾಸೆಂಜರ್ ಹೋಗುವಂತ ಬಸ್ಗಳಲ್ಲಿ ಬಾಕ್ಸ್ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಚೀಲಗಳನ್ನ ಮೂಟೆಗಳನ್ನ ತುಂಬುತ್ತಾ ಇದ್ದಾರೆ. ಇದು ವಿರುದ್ಧವಾಗಿರೋದು, ಕಾನೂನಿಗೆ ವಿರುದ್ಧವಾಗಿರೋದು. ಇಂಥ ಆರ್ಟಿಒ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾ ಇರುವಂತಹ ಬಸ್ ಮಾಲೀಕರಿಗೆ ಈಗಾಗಲೇ ಕಡಿವಾಣವನ್ನ ಹಾಕ್ತಾ ಇದ್ದಾರೆ. ಸ್ಥಳದಲ್ಲೇ ಅಂತ ವಾಹನಗಳನ್ನ ಗುರುತಿಸಿ ಅವರಿಗೆ ಫೈನ್ ಅನ್ನ ಹಾಕುವಂತ ಕೆಲಸವನ್ನ ಆರ್ಟಿಒ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ ನೀವು ನೋಡ್ತಾ ಇರಬಹುದು, ಆರ್ಟಿಒ ಅಧಿಕಾರಿಗಳು ಈಗಾಗಲೇ ಅಂತ ಬಸ್ಗಳನ್ನ ಗುರುತಿಸಿ ಅವರಿಗೆ ಸ್ಥಳದಲ್ಲೇ ದಂಡವನ್ನ ವಿಧಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಪ್ರಸಾದ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕರ್ನೂಲ್ ಬಸ್ ದುರಂತದಲ್ಲಿ 19 ಜನ ಸಜೀವವಾಗಿ ದಹನವಾದರು. ಆಂಧ್ರ ದುರಂತದ ಬಳಿಕ ಈಗ ಆರ್ಟಿಒ ಇವಾಗಲಾದ್ರೂ ಎಚ್ಚೆತ್ತುಕೊಂಡಿದ್ಯಾ? ರಿಪಬ್ಲಿಕ್ ಕನ್ನಡದಲ್ಲಿ ಡೇಂಜರ್ ಬಸ್ ನ ರಿಯಾಲಿಟಿ ಚೆಕ್. ಇಂಥದ್ದೊಂದು ಬಹಳ ದೊಡ್ಡ ದುರಂತ ನಡೆದ ನಂತರದಲ್ಲಿ ಎಚ್ಚೆತ್ತುಕೊಳ್ಬೇಕಾಗಿರುವಂತಹ ಅಧಿಕಾರಿಗಳು ಇವಾಗಲಾದ್ರೂ ಎಚ್ಚೆತ್ತುಕೊಂಡಿದ್ದಾರಾ? ಆರ್ಟಿಒ ದುರಂತದ ಬಳಿಕ ಆದ್ರೂ ಎಚ್ಚೆತ್ತುಕೊಂಡಿದ್ಯಾ? ಬಸ್ಸಲ್ಲಿ ಏನ್ ಸಾಗಿಸ್ತಾ ಇದ್ದಾರೆ, ಯಾವ ರೀತಿಯಾಗಿದೆ, ಬೆಂಕಿ ಹತ್ಕೊಳ್ಳುವಂತಹ ನಿಟ್ಟಿನಲ್ಲಿ ಏನೆಲ್ಲ ಇದೆ, ಬೆಂಕಿಯನ್ನು ಆರಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಸೇಫ್ಟಿ ಮೆಜರ್ಸ್ ಇದೆ, ಪ್ರಿಕಾಷನ್ಸ್ ಏನೇನಿದೆ, ಇದೆಲ್ಲವನ್ನು ಕೂಡ ಹಾಗಾದ್ರೆ ಆರ್ಟಿಒ ಅಧಿಕಾರಿಗಳು ಗಮನಿಸಿದ್ದಾರಾ ಅನ್ನೋ ಪ್ರಶ್ನೆ. ರಿಯಾಲಿಟಿ ಚೆಕ್ ಅನ್ನ ನಡೆಸಿದ್ವಿ. ಈ ಡೇಂಜರ್ ಬಸ್ಗಳಿದೆಯಲ್ಲ, ಯಾವ ರೀತಿಯಾಗಿದೆ ಖಾಸಗಿ ಬಸ್ಗಳು ಅನ್ನುವಂತಹ ಪರಿಸ್ಥಿತಿ. ಖಾಸಗಿ ಬಸ್ಗಳಲ್ಲಿ ಆರ್ಟಿಒ ಈಗ ಚೆಕಿಂಗ್ ಅನ್ನ ಕೂಡ ನಡೆಸ್ತಾ ಇದೆ. ದುರಂತ ನಡೆದ ನಂತರದಲ್ಲಿ ಬೆಂಗಳೂರಿನಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಈಗ ಚೆಕಿಂಗ್ ಆರಂಭಿಸಿದ್ದಾರೆ. ಮಲ್ಲೇಶ್ವರದಲ್ಲಿ ಆರ್ಟಿಒ ಅಧಿಕಾರಿಗಳು ಬಸ್ಗಳ ಪರಿಶೀಲನೆಯನ್ನ ಮಾಡೋದ್ರಲ್ಲಿ ತೊಡಗಿದ್ದಾರೆ. ಖಾಸಗಿ ಬಸ್ಗಳಲ್ಲಿ ಈ ಗೂಡ್ಸ್ ಸಾಮಗ್ರಿಗಳನ್ನ ತುಂಬಲಾಗಿತ್ತು, ಅದನ್ನ ತೆರವುಗೊಳಿಸಿದ್ದಾರೆ. ಖಾಸಗಿ ಬಸ್ಗಳಲ್ಲಿ ಲೆಕ್ಕಕ್ಕಿಂತ ಹೆಚ್ಚು ಗೂಡ್ಸ್ಗಳನ್ನ ತುಂಬುತ್ತಾರೆ. ಲಗೇಜ್ಗಳೇ ಹೆಚ್ಚಿರುತ್ತೆ. ಬೆಂಕಿ ಹತ್ಕೊಳ್ಳೋದಕ್ಕೆ ಈ ಕರ್ನೂಲ್ ದುರಂತದಲ್ಲಿ ಅದು ಒಂದು ಕಾರಣ ಅನ್ನುವಂತಹ ವಿಚಾರ. ಅದರ ನಂತರದಲ್ಲಿ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಚಾಲಕರ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸ್ಥಳದಲ್ಲೇ ದಂಡ ಹಾಕಿದ್ದಾರೆ. ಫೈರ್ ಸೇಫ್ಟಿ ಇಲ್ಲದಂತ ವಾಹನಗಳಿಗೂ ಕೂಡ ಸ್ಥಳದಲ್ಲೇ ಫೈನ್ ಹಾಕುವಂತ ಕೆಲಸಗಳು ಕೂಡ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರ ಮಾಡ್ತು. ಅದರ ಜೊತೆಯಲ್ಲಿ ರಿಯಾಲಿಟಿ ಚೆಕ್ ಕೂಡ ನಡೆಸಿದ್ವಿ. ಎಲ್ಲೆಲ್ಲಿ ಖಾಸಗಿ ಬಸ್ಗಳ ಅವಾಂತರ ಪರಿಸ್ಥಿತಿಗಳು ಯಾವ ರೀತಿ ಆಗಿದೆ ಅನ್ನೋದನ್ನ ತೋರಿಸಿದ್ವಿ. ಅದರ ನಂತರ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಒಂದಷ್ಟು ಕಡೆಗಳಲ್ಲಿ ಈ ಚೆಕಿಂಗ್ ಕಾರ್ಯ ನಡೀತಾ ಇದೆ. ಇದೇ ರೀತಿ ಚೆಕಿಂಗ್ ಕಾರ್ಯ ಮುಂದುವರೆದ್ರೆ ಬಹಳ ಉತ್ತಮ. ಯಾಕಂದ್ರೆ ಅನೇಕರು ಲೈಸೆನ್ಸ್ ಇಲ್ಲದೇನೆ ವಾಹನ ಚಲಾವಣೆ ಮಾಡ್ತಾ ಇರೋದು ಕೂಡ ಈ ಸಂದರ್ಭದಲ್ಲಿ ಗಮನಕ್ಕೆ ಬಂದಿದೆ. ಕರ್ನೂಲ್ ಬಸ್ ದುರಂತದ ನಂತರ ಆರ್ಟಿಒ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ನಾನು ಇವಾಗ ಮಲ್ಲೇಶ್ವರಂನಲ್ಲಿದ್ದೀನಿ. ಮಲ್ಲೇಶ್ವರಂನಲ್ಲಿ ಬರ್ತಾ ಇರುವಂತಹ ಎಲ್ಲಾ ಖಾಸಗಿ ಬಸ್ಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಫೈರ್ ಸೇಫ್ಟಿ ಇಲ್ಲದ ವಾಹನಗಳನ್ನ ಈಗಾಗಲೇ ಆರ್ಟಿಒ ಅಧಿಕಾರಿಗಳು ಪರೀಕ್ಷೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಫೈರ್ ಸೇಫ್ಟಿ ಇಲ್ಲದ ವಾಹನಗಳನ್ನ ತಡೆದು ಬಾಕ್ಸ್ಗಳಲ್ಲಿ ಏನಾದರೂ ಇದೆಯಾ ಅಂದ್ರೆ ಡಿಕ್ಕಿ ಒಳಗಡೆ ಕೆಲವೊಂದಿಷ್ಟು ಬಾಕ್ಸ್ಗಳನ್ನ ತುಂಬಿದ್ರು. ಆ ಖಾಸಗಿ ಬಸ್ಗಳಲ್ಲಿ ಇರುವಂತಹ ಬಾಕ್ಸ್ಗಳು ಅವುಗಳನ್ನು ಕೂಡ ತೆರವು ಮಾಡುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಸ್ಥಳದಲ್ಲೇ ಅಂತ ವಾಹನಗಳನ್ನ ಗುರುತಿಸಿ ಅವುಗಳಿಗೆ ದಂಡ ವಿಧಿಸುವ ಕೆಲಸವನ್ನ
ಆರ್ಟಿಒ ಅಧಿಕಾರಿಗಳು ಈಗಾಗಲೇ ಮಾಡ್ತಾ ಇದ್ದಾರೆ. ಎಚ್ಚೆತ್ತುಕೊಂಡಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಮತ್ತೆ ಆದರೂ ಕೂಡ ಇಂಥ ದುರಂತ ಆದರೂ ಕೂಡ ಖಾಸಗಿ ಬಸ್ಗಳಲ್ಲಿ ಪ್ಯಾಸೆಂಜರ್ ಹೋಗುವಂತ ಬಸ್ಗಳಲ್ಲಿ ಬಾಕ್ಸ್ ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ, ಚೀಲಗಳನ್ನ ಮೂಟೆಗಳನ್ನ ತುಂಬುತ್ತಾ ಇದ್ದಾರೆ. ಇದು ವಿರುದ್ಧವಾಗಿರೋದು, ಕಾನೂನಿಗೆ ವಿರುದ್ಧವಾಗಿರೋದು. ಇಂಥ ಆರ್ಟಿಒ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾ ಇರುವಂತಹ ಬಸ್ ಮಾಲೀಕರಿಗೆ ಈಗಾಗಲೇ ಕಡಿವಾಣವನ್ನ ಹಾಕ್ತಾ ಇದ್ದಾರೆ. ಸ್ಥಳದಲ್ಲೇ ಅಂತ ವಾಹನಗಳನ್ನ ಗುರುತಿಸಿ ಅವರಿಗೆ ಫೈನ್ ಅನ್ನ ಹಾಕುವಂತ ಕೆಲಸವನ್ನ ಆರ್ಟಿಒ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ ನೀವು ನೋಡ್ತಾ ಇರಬಹುದು, ಆರ್ಟಿಒ ಅಧಿಕಾರಿಗಳು ಈಗಾಗಲೇ ಅಂತ ಬಸ್ಗಳನ್ನ ಗುರುತಿಸಿ ಅವರಿಗೆ ಸ್ಥಳದಲ್ಲೇ ದಂಡವನ್ನ ವಿಧಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಪ್ರಸಾದ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.